ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಡಿ.ವಿ. ಸದಾನಂದ ಅವರು ಕೊಟ್ಟಿರುವಂತ ಹೇಳಿಕೆ. ಹೌದು, ಕಾಂಗ್ರೆಸ್ ನಾಯಕರು ನನ್ನ ಸಂಪರ್ಕ ಮಾಡಿದ್ದು ನಿಜ ಅಂತ ಡಿ.ವಿ. ಸದಾನಂದ ಗೌಡರು ಒಪ್ಪಿಕೊಂಡಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಸದಾನಂದ ಗೌಡರು. ಟಿಕೆಟ್ ವಿಚಾರದಲ್ಲಿ ಮನಸ್ಸಿಗೆ ನೋವಾಗಿದ್ದು ಹೌದು. ನಾಳೆ ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ಕರೆದು ಎಲ್ಲವನ್ನು ಕೂಡ ನಾನು ಹೇಳ್ತೇನೆ, ಆಗ ಎಲ್ಲವೂ ಕೂಡ ಗೊತ್ತಾಗಲಿದೆ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಆಗ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಕಾಂಗ್ರೆಸ್ ನಾಯಕರು ನನ್ನ ಸಂಪರ್ಕ ಮಾಡಿದ್ದು ನಿಜ ಅಂತ ಹೇಳಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಾಳೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನು ಕೂಡ ಬಹಿರಂಗ ಮಾಡ್ತೀನಿ ಅಂತ ವಿಸ್ತಾರ ನ್ಯೂಸ್ ಜೊತೆಗೆ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆದಂತ ಸದಾನಂದ ಗೌಡರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಟಿಕೆಟ್ ಮಿಸ್ ಆದ ನಂತರದಲ್ಲಿ ಅನೇಕ ರೀತಿಯ ಚರ್ಚೆಗಳು ಶುರುವಾಗ್ತಾ ಇದೆ ಸರ್. ಒಂದು, ಬಿಜೆಪಿಯಲ್ಲೇ ಮುಂದುವರಿತಾರೆ, ಇಲ್ಲ ಕಾಂಗ್ರೆಸ್ ನಾಯಕರು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳಿದಾವೆ. ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದು ಹೌದಾ? ಯಾರು ಸಂಪರ್ಕ ಮಾಡಿದ್ರು ಸರ್? ಅವರು ಸಂಪರ್ಕ ಮಾಡಿದ್ದು ಹೌದು, ನಮಗೆ ಮನಸ್ಸಿಗೆ ನೋವಾದ್ದು ಹೌದು, ನಮ್ಮ ಪಕ್ಷದ ವರಿಷ್ಠರು ನನ್ನ ಜೊತೆ ಮಾತಾಡಿದ್ದು ಹೌದು. ಆದರೆ ಇದೆಲ್ಲವೂ ಕೂಡ ಇವತ್ತು ಸಾಯಂಕಾಲದವರೆಗೆ ಯಾವುದೂ ಚರ್ಚಾ ವಸ್ತು ಅಲ್ಲ. ನನ್ನ ಅಭಿಮಾನಿ ಬಳಗ ಸುಮಾರು 5-6 ಸಾವಿರ ಜನ ಇವತ್ತು ಸೇರಿ ನನಗೊಂದು ಒಳ್ಳೆಯ ಶುಭಾಶಯಗಳನ್ನು ಹೇಳಬೇಕು ಅಂತ ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಏನು ಅಂತ ಆಲೋಚನೆ ಮಾಡ್ತೇನೆ. ನಾಳೆ 10-10:30ಗೆ ನಾನು ಮಾಧ್ಯಮದ ಮುಂದೆ ಬರ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಂತಾರೆ, ಆಂತರಿಕ ವಲಯದಲ್ಲಿ ಸದಾನಂದ ಗೌಡರಿಗೆ ಡಿ.ಕೆ. ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದಾರೆ, ಅವರ ತೀರ್ಮಾನವನ್ನು ಸಂಜೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇದೆ. ನಾಳೆ 10:30 ಗಂಟೆಗೆ ನಿಮಗೆ ಇದೆಲ್ಲವೂ ಗೊತ್ತಾಗುತ್ತೆ ಸರ್. ಮತ್ತೊಂದು ಕಡೆ ಕೆ.ಎಸ್. ಈಶ್ವರಪ್ಪ ಅವರು ಬಹಳ ಬಹಿರಂಗವಾದಂಥ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಸರ್. ಇಡೀ ಮಾಧ್ಯಮದಲ್ಲಿ ಬಂದಿದೆ, ಎಲ್ಲರೂ ನೋಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನಾನು ಹೇಳುವಂಥದ್ದೇನಿಲ್ಲ. ಅವರು ಈಗಾಗಲೇ ಅವರ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ನಾನೇನು ಉಲ್ಲೇಖ ಮಾಡೋದಿಲ್ಲ, ಅದು ಅವರಿಗೆ ಸಂಬಂಧಪಟ್ಟದ್ದು. ಇದಿಷ್ಟು ಸದಾನಂದ ಗೌಡರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಡಿ.ವಿ. ಸದಾನಂದ ಅವರು ಕೊಟ್ಟಿರುವಂತ ಹೇಳಿಕೆ. ಹೌದು, ಕಾಂಗ್ರೆಸ್ ನಾಯಕರು ನನ್ನ ಸಂಪರ್ಕ ಮಾಡಿದ್ದು ನಿಜ ಅಂತ ಡಿ.ವಿ. ಸದಾನಂದ ಗೌಡರು ಒಪ್ಪಿಕೊಂಡಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಸದಾನಂದ ಗೌಡರು. ಟಿಕೆಟ್ ವಿಚಾರದಲ್ಲಿ ಮನಸ್ಸಿಗೆ ನೋವಾಗಿದ್ದು ಹೌದು. ನಾಳೆ ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ಕರೆದು ಎಲ್ಲವನ್ನು ಕೂಡ ನಾನು ಹೇಳ್ತೇನೆ, ಆಗ ಎಲ್ಲವೂ ಕೂಡ ಗೊತ್ತಾಗಲಿದೆ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಆಗ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಕಾಂಗ್ರೆಸ್ ನಾಯಕರು ನನ್ನ ಸಂಪರ್ಕ ಮಾಡಿದ್ದು ನಿಜ ಅಂತ ಹೇಳಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಾಳೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನು ಕೂಡ ಬಹಿರಂಗ ಮಾಡ್ತೀನಿ ಅಂತ ವಿಸ್ತಾರ ನ್ಯೂಸ್ ಜೊತೆಗೆ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆದಂತ ಸದಾನಂದ ಗೌಡರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮಗೆ ಟಿಕೆಟ್ ಮಿಸ್ ಆದ ನಂತರದಲ್ಲಿ ಅನೇಕ ರೀತಿಯ ಚರ್ಚೆಗಳು ಶುರುವಾಗ್ತಾ ಇದೆ ಸರ್. ಒಂದು, ಬಿಜೆಪಿಯಲ್ಲೇ ಮುಂದುವರಿತಾರೆ, ಇಲ್ಲ ಕಾಂಗ್ರೆಸ್ ನಾಯಕರು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ ಅನ್ನೋಂಥ ಚರ್ಚೆಗಳಿದಾವೆ. ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದು ಹೌದಾ? ಯಾರು ಸಂಪರ್ಕ ಮಾಡಿದ್ರು ಸರ್? ಅವರು ಸಂಪರ್ಕ ಮಾಡಿದ್ದು ಹೌದು, ನಮಗೆ ಮನಸ್ಸಿಗೆ ನೋವಾದ್ದು ಹೌದು, ನಮ್ಮ ಪಕ್ಷದ ವರಿಷ್ಠರು ನನ್ನ ಜೊತೆ ಮಾತಾಡಿದ್ದು ಹೌದು. ಆದರೆ ಇದೆಲ್ಲವೂ ಕೂಡ ಇವತ್ತು ಸಾಯಂಕಾಲದವರೆಗೆ ಯಾವುದೂ ಚರ್ಚಾ ವಸ್ತು ಅಲ್ಲ. ನನ್ನ ಅಭಿಮಾನಿ ಬಳಗ ಸುಮಾರು 5-6 ಸಾವಿರ ಜನ ಇವತ್ತು ಸೇರಿ ನನಗೊಂದು ಒಳ್ಳೆಯ ಶುಭಾಶಯಗಳನ್ನು ಹೇಳಬೇಕು ಅಂತ ಮಾಡಿದಂಥ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಏನು ಅಂತ ಆಲೋಚನೆ ಮಾಡ್ತೇನೆ. ನಾಳೆ 10-10:30ಗೆ ನಾನು ಮಾಧ್ಯಮದ ಮುಂದೆ ಬರ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನಂತಾರೆ, ಆಂತರಿಕ ವಲಯದಲ್ಲಿ ಸದಾನಂದ ಗೌಡರಿಗೆ ಡಿ.ಕೆ. ಶಿವಕುಮಾರ್ ಅವರು ಆಫರ್ ಕೊಟ್ಟಿದ್ದಾರೆ, ಅವರ ತೀರ್ಮಾನವನ್ನು ಸಂಜೆ ಮಾಡ್ತಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇದೆ. ನಾಳೆ 10:30 ಗಂಟೆಗೆ ನಿಮಗೆ ಇದೆಲ್ಲವೂ ಗೊತ್ತಾಗುತ್ತೆ ಸರ್. ಮತ್ತೊಂದು ಕಡೆ ಕೆ.ಎಸ್. ಈಶ್ವರಪ್ಪ ಅವರು ಬಹಳ ಬಹಿರಂಗವಾದಂಥ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಸರ್. ಇಡೀ ಮಾಧ್ಯಮದಲ್ಲಿ ಬಂದಿದೆ, ಎಲ್ಲರೂ ನೋಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನಾನು ಹೇಳುವಂಥದ್ದೇನಿಲ್ಲ. ಅವರು ಈಗಾಗಲೇ ಅವರ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇದರ ಬಗ್ಗೆ ನಾನೇನು ಉಲ್ಲೇಖ ಮಾಡೋದಿಲ್ಲ, ಅದು ಅವರಿಗೆ ಸಂಬಂಧಪಟ್ಟದ್ದು. ಇದಿಷ್ಟು ಸದಾನಂದ ಗೌಡರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.